ಮಲ್ಲಪ್ಪಣ ಹೇಳ್ತಮ್ಮ. ಈ ದೇಶದ ಬೆನ್ನೆಲುಬು ರೈತ ಅಂತಾರೆ. ಹೌದು. ಅದ ರೈತರ ಮಕ್ಕಳಿಗೆ ಹೆಣ್ಣು ಕೂಡ ಕಾಯಿ ನಮ್ದ ನೋಡ್ತಾರ. ಆ ರೈತ ಬೆಳಿಲಿಲ್ಲ ಅಂದ್ರ ಹಿರಿಯನ್ ಒಟ್ಟಿಗೆ ಮಣ ತಿಂತಾರನ. ಕರೆಕ್ಟ್ ಹೇಳಿ ನೋಡ್ತಮ್ಮ. ನಿನಗೆ ಏನಾರ ಇಬ್ರು ಹೆಣ್ಮಕ್ಳು ಇದ್ದಿದ್ರಲ್ಲ ಯಾರಿಗೆ ಕೊಡ್ತಿದ್ದೆ? ತಮ್ಮ ನನಗೆ ಇಬ್ರು ಹೆಣ್ಮಕ್ಳು ಇದ್ದಿದ್ರ ಒಂದು ಈ ದೇಶಕ್ಕಾಯ ಸೈನಿಕ ಕೊಡ್ತಿದ್ದೆ ನಾನು. ಇನ್ನೊಬ್ಬ ಹೆಣ್ಮಳ್ಳ ಈ ದೇಶಕ್ಕೆ ಅನ್ನ ಹಾಕೋ ರೈತ ಕನ್ಯೆ ಕೊಡ್ತಿದ್ದೆ ನಾನು. ಕರೆಕ್ಟ್ ಆಗಿ ಹೇಳಿದ್ ನೋಡ್ರಿ. ಪ್ರತಿಯೊಬ್ಬರದು ಹೆಣ್ಣು ಆಡ್ದಾರ ಮನಸ್ಥಿತಿ ಇದೇ ತರ ಇದ್ರಂದ್ರ ಈ ಕನ್ಯೆ ಸಿಗಲ್ಲ ಅನ್ನಕತ್ತಾರಲ್ಲ, ಈ ಸಮಸ್ಯೆ ಬರಲ್ಲ ನೋಡಿ ಅಣ್ಣ. ಕರೆಕ್ಟ್ ತಮ್ಮ. ಒಬ್ಬ ಆಟೋ ಡ್ರೈವರ್ ದಿನ 500 ರೂಪಾಯಿ ದುಡಿದ್ರಂದ್ರ ತಿಂಗಳಿಗೆ 15,000 ದುಡಿತಾನ. ಅಂತವ್ರಿಗೆ ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾನ. ಒಬ್ಬ ಕುರಿ ಕಾಯೋ ಹುಡುಗ 3 ತಿಂಗಳಿಗೊಮ್ಮೆ ಕುರಿ ಶಾಂತಿ ಕೊಡ್ತಂದ್ರ ಅವನು 150 ಕುರಿ ಇದ್ವಲ್ರ 3 ತಿಂಗಳಿಗೊಮ್ಮೆ ಕುರಿ ಶಾಂತಿ ಕೊಡ್ತಾನಂದ್ರ 1.5 ಲಕ್ಷ ತರ್ತಾನ. ಅಂದ್ರ ಒಬ್ಬ ಕುರಿ ಕಾಯೋ ಹುಡುಗ ತಿಂಗಳಿಗೆ 50,000 ಬಿತ್ತಂಗ, ಹೌದಲ್ಲ? ಆದ್ರೆ ಇವತ್ತು ಅವ್ರಿಗೆ ಹೆಣ್ಣು ಕೊಡಕ್ಕಿಂತ ಮುಂದೆ ನೋಡ್ತಾನ. ಒಬ್ಬ ರೈತ ಭೂಮಿ ಉಳಿವು ಮಾಡಕ್ ಹೋದ್ರಂದ್ರ 1500-2000 ರೂಪಾಯಿ ತಗೊಂತಾನ. ಅಂದ್ರೆ ತಿಂಗಳಿಗೆ 45,000 ದುಡಿತಾನ. ಈಗ ನಮ್ಮ ಮನೆ ಕಟ್ಟುವ ಮೇಸ್ತ್ರಿಯರು 1,000-1,500 ರೂಪಾಯಿ ಇರ್ತೈತೆ ದಿನಕ್ಕೆ. ತಿಂಗಳಿಗೆ ಅವರು 34,000 ದುಡಿತಾರ. ಅವ್ರಿಗೆ ಹೆಣ್ಣು ಕೊಡಕ್ಕಿಂತ ಮುಂದೆ ನೋಡ್ತಾರ. ಇವತ್ತು ಕಾರ್ಪೆಂಟರ್ ಕೆಲಸ ಮಾಡೋರು ದಿನ 2-3 ಸಾವಿರ ದುಡಿತಾರ, 50-60,000 ದುಡಿತಾರ. ಅವ್ರಿಗೆ ಹೆಣ್ಣು ಕೊಡಕ್ಕಿಂತ ಮುಂದೆ ನೋಡ್ತಾರ. ಬರೇ ನೌಕರಿ ಅಂತ ಸಾಯಕತ್ತಾರ. ಮಲ್ಲಪ್ಪಣ, ನಿನ್ನ ಅನುಭವದ ಪ್ರಕಾರ ನೌಕರಿ ಜನರು ಮಾಡ್ಕೊಂಡ್ರೆ ಜೀವನ ಸುಖವಾಗಿರ್ತೈತೆ, ಏನ್ ರೈತರು ಮಾಡ್ಕೊಂಡ್ರೆ ಜೀವನ ಸುಖವಾಗಿರ್ತೈತೆ? ನೌಕರಿಯಲ್ಲಿ ಏನು ಸುಖ ಐತು ತಮ್ಮ? ರೈತನ ಮಾಡ್ಕೊಂಡ್ರೆ ಇಡೀ ಸಂಪತ್ತನ್ನ ಸಿಗುತ್ತೆ. ರೈತನಲ್ಲಿರೋ ಸುಖ ಸಂಪತ್ತು ಯಾವ ನೌಕರಿಯಲ್ಲಿ ಎಲ್ಲಿ ಇಲ್ಲ ತಮ್ಮ. ರೈತನ ಮದುವೆ ಮಾಡ್ಕೊಂಡ್ರನ್ನ ಸಂಪತ್ತು ಸಿಗದ. ಅಂದ್ರ ನೆಮ್ಮದಿಯ ಜೀವನ ರೈತರ ಮಾಡ್ಕೊಂಡ್ರೆ ಸಿಗುತ್ತಂತಲ್ಲ? ಅಲ್ಲೇ ಸಿಗುತ್ತಮ್ಮ. ಅಲ್ಲೇ ಇರೋ ಅಕ್ಷಯ ಪಾತ್ರೆ ಇದ್ದಂಗ ರೈತಂದ ಇಷ್ಟ ಬಂದದ್ದನ್ನ ಊಟ ಮಾಡೋ ಶಕ್ತಿ ಅಲ್ಲೆಲ್ಲಿ ಕೊಟ್ಟಿರ್ತಾನ ಭಗವಂತ. ಕರೆಕ್ಟ್ ಹೇಳಿದ್ ನೋಡ್ರಿ ನೀನು. ಮಲ್ಲಪ್ಪಣ, ಒಂದ್ ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗ್ಬರ್ತಾರ ಅಣ್ಣ. ಸರಿ ಆಯ್ತಾ? ಬಳ ಜೋರದಿ ಹಂಗೇನಿಲ್ಲ ಬಾ ಅಣ್ಣ. ಏನೋ ಕನ್ಯಾ ಫಿಕ್ಸ್ ಆತಂತೆ? ಹ್ಞೂ ಫಿಕ್ಸ್ ಆಯ್ತು ಕನ್ಯಾ. ಏನು ಮಾಡ್ತಿದ್ದೆ ಕನ್ಯಾ ಸಲುವಾಗಿ ತಲೆ ಕೆಟ್ಟ ಹೋಗಿತ್ತು ನನಗೆ. ಇನ್ನೊಂದು 4 ದಿನ ನೋಡ್ತಿದ್ದೆ, ಮಾಟನೇ ಸೇರಿಬಿಡ್ತಿದ್ದೆ ನಾನು. ಹೌದು ತಮ್ಮ, ಈಗ ಕನ್ಯದ್ದು ಬಹಳ ಟೈಟ್ ಆಗಿಬಿಟ್ಟೈತೆ ನೋಡ್ತಮ್ಮ. ನಮ್ಮಂತ ರೈತರ ಮಕ್ಕಳಿಗೆ ಕನ್ಯಾ ಕೊಟ್ಟದ್ದು ದೊಡ್ಡ ಆಗದು. ಕನ್ಯಾ ಕೊಟ್ಟದ್ಗ ಪುಣ್ಯರ ಬರ್ಲಿ. ನಮ್ಮಂತ ರೈತರ ಮಕ್ಕಳಿಗೆ ಕನ್ಯಾ ಕೊಡ್ಬೇಕಾದ್ರ ಇನ್ನ ಮುಂದೆ ನೋಡಿ ಬಹಳ ಆಲೋಚನೆ ಮಾಡಿ ಕೊಡ್ತಿರ್ತಮ್ಮ. ಹೌದು ಅಣ್ಣ, ನಮ್ಮಂತ ರೈತರ ಮಕ್ಕಳಿಗೆ ಕನ್ಯಾನು ಕೊಡಕ ಇನ್ನೊಂದು ನೋಡ್ತಾರ. ಹೌದು ಅಣ್ಣ, ಹೆಣ್ಣು ಆಡ್ದವ್ರು ವಿಚಾರ ಮಾಡಿ ಕೊಡೋದು ತಪ್ಪಲ್ಲ. ಅವನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕಂತ ಅವ ನೌಕರಿದವ್ರು ಕೊಡ್ತಾನೆ. ಆದ್ರೆ ನಮ್ಮಂತ ರೈತರ ಮಕ್ಕಳಿಗೆ ಯಾರು ಕೊಡ್ತಾರಣ್ಣ? ರೈತರಿಗೆ ಸಂಬಂಧಪಟ್ಟ ಸರ್ಕಾರ ಬರಲಿ, ರೈತರಿಗೆ ಬೀಜ ಗೊಬ್ಬರ ಫ್ರೀ ಕೊಡಲಿ, ರೈತರಿಗೆ ಸಂಬಂಧಪಟ್ಟ ಎಲ್ಲ ಸೌಲಭ್ಯವನ್ನು ಉಚಿತ ಕೊಡಲಿ. ರೈತರ ಮಕ್ಕಳಿಗೆ ಯಾಕೆ ಕನ್ಯಾ ಕೊಡಲ್ಲ ನೋಡೋಣ. ಅದೆಲ್ಲ ಹೋಗ್ಲಿ ಬಿಡ್ತಮ್ಮ. ಮದುವೆ ಗ್ರ್ಯಾಂಡ್ ಆಗಿ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ತು ನೋಡೋಣ. ಹುಚ್ಚ ಸಿಂಪಲ್ ಆಗಿ ಮಾಡ್ಕೋಬೇಡ. ಜೀವನದೊಳಗ ಮದುವೆ ಆಗೋದು ಒಂದೇ ಸಲ ಗ್ರ್ಯಾಂಡ್ ಆಗಿ ಮಾಡ್ಕ್ಯಾ. ಸಂಬಂಧಿಕರು ಬಹಳ ಜನ ಇದ್ದಾರ, ಅವ್ರ ಆಯಾರದಾಗ ಮದುವೆ ಆಗುತ್ತೆ ಹುಚ್ಚ. ಹೌದಾ? ಹಂಗಂತೆ ಹಂಗಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ಕೊಂಡ್ಬಿಡ ಬಿಡೋಣ. ಎಲ್ಲ ಒಳ್ಳೇದಾಗುತ್ತೆ, ಅಟ್ ಮಾಡ್ಬಿಡು. ಆಯ್ತು ಬಿಡೋಣ, ಹಂಗಾದ್ರೆ ಅಷ್ಟು ಮಾಡೋಣ. ಹೇಳಿಯ ಬಾಲಿಲೆ ಹಾಂ ಹೇಳಪ್ಪ ಮಾವ. ಇಲ್ಲೇ ಮದುವೆ ಫಿಕ್ಸ್ ಆಯ್ತಂತಲೇ ನನಗೆ ಹೇಳಿಲ್ಲ. ಹ್ಞೂ ಮಾವ ಫಿಕ್ಸ್ ಆಗೈತೆ. ಸಿಂಪಲ್ ಅಲ್ಲೇ ಗ್ರ್ಯಾಂಡ್ ಆಗಲಿ ಹುಡುಗ. ಹಿಂಗ ಒಂದು ಲೆಕ್ಕಕ್ಕೆ ಮಾಡ್ಕೊಂಡು ಮಾಮ. ಒಂದು ಲೆಕ್ಕಕ್ಕೆ ಹಾಕ್ಲಿ, ಗ್ರ್ಯಾಂಡ್ ಮಾಡ್ಕಲಿ. ಅಲ್ಲ ಮಾಡ್ಕೊಳದಲ್ಲ, ಹಾಕ್ ಬಿಡೋ ಅಷ್ಟ ಮಾಡೋಣ. ಹೇಳಿದಾರ ಫಸ್ಟ್ ಟೇಸ್ ಬಡಿಸಿಲ್ಲೇ. ಹಂಗೇನಿಲ್ಲ ಸಾಂಟ್ ಟೇಸ್ ಹೊಡ್ಯಾರ ಹೇಳಿ ಬಾ. ಏನಾಯ್ತು ಹುಚ್ಚ, ಫಸ್ಟ್ ಟೇಸ್ ಬಡಿಸ್ಬಿಟ್ಟ. ಬಂದು ಬೀಗರ್ ಬಂದಿರ್ತಲ್ಲೇ ಹುಡುಗ, ಲೆವೆಲ್ ಮೇಂಟೈನ್ ಮಾಡ್ಬೇಕಲ್ಲ ಈಗ. ಹಂಗಂತೇನು ಮಾವ ಹಾಗಾದ್ರೆ? ಹ್ಞೂಲೇ, ಜೀವನದಾಗ ಏನೈತೆ ಇರೋದ್ರಿಂದ ಹೋಗೋದ್ರಿಂದ ಅಡ್ಗಾರ ಏನೇ ಐತಿ. ಹೌದು ಬಿಡು ಮಾವ, ಹೇಳೋ ಮಾತನ್ನ ಕರೆಕ್ಟ್ ಐತೆ. ಹಂಗಾದ್ರೆ ಅಷ್ಟ ಮಾಡೋಣ. ಅಷ್ಟ ಮಾಡೋಲ್ಲ ಹೇಳಿದ. ಲೇ ರವಿ ಬಾಲಿಲಿ ಹೇಳಪ್ಪ. ನೀನು ಎಷ್ಟು ಸಾಲಿ ಕಲ್ತಿಕ್ಕಲಿ, ನೀನು ಬೇಕಾದ ಖರ್ಚು ಬರಲಿ ನಾ ಓದಿಸ್ನ. ಡಾಕ್ಟರ್ ಆಗ ಇಂಜಿನಿಯರ್ ಆಗ ಅದು ಎಷ್ಟು ಲಕ್ಷ ಖರ್ಚಲ್ಲ ನಾ ಖರ್ಚು ಮಾಡ್ತೀನಿ. ಸಾಲಿ ಕಲಿ ನೀನು. ಯಪ್ಪ, ಒಬ್ಬ ಡಾಕ್ಟರ್ ಆದ್ರ ಒಂದು ಜೀವ ಉಳಿಸ್ಬೋದು, ಒಬ್ಬ ಇಂಜಿನಿಯರ್ ಆದ್ರ ಒಂದು ಡ್ಯಾಮ್ ಕಟ್ಬೋದು, ಆದ್ರೆ ಒಬ್ಬ ರೈತ ಆದ್ರ ಇಡೀ ಜಗತ್ತಿಗೆ ಅನ್ನ ಹಾಕ್ಬೋದು. ನಾ ಒಬ್ಬ ರೈತ ಹಾಕಿನಿ. ಲೇ ಮಗ, ನಿನ್ನ ಮಾತಿಗೆ ಮೆಚ್ಚಿನ್ಯಾನ. ನೀನು ಒಬ್ಬ ರೈತ ಆಗ ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತ ಆಗ್ಬೇಕು. ನಡಿ ಹೋಗೋಣ. ತಮ್ಮ ಬಾಲಿ ಬಾರೋ. ಹೇಳೋಣ. ಏನು ಮರೆ ಮದುವೆ ಐತಂತಿ ಏನು ಹೇಳೇ ಇಲ್ಲ ಲೋ ಮರೆ ಊಟ.
ಒಂದು ತಿಂಗಳಾಯ್ತು ಅಣ್ಣ. 9 ತಿಂಗಳೈತೆ ಮತ್ತೆ ಅಡಿಗೆ ಮಾಡಕ್ ಯಾರು ಹೇಳಿವ? ಲೋಕಲ್ದಾರ ಹೇಳಿ ನೋಡೋಣ. ನೀನ್ ಒಬ್ಬ ತರ್ಸ ನಡಿವ. ಅಲ್ವಾ ನೀಗ ಅದು ಇದು ಅಂತ ಹೇಳಿ ಅಲ್ಲಿ ರೊಕ್ಕದ ಬಾಳ್ ಟೈಟ್ ಆಗಿತ್ತು ಅಣ್ಣ. ಇವ ನೀನ್ ರೊಕ್ಕಕ್ಕೆ ಯಾಕೆ ವಿಚಾರ ಮಾಡ್ತೀವ? ನಾ 3 ಗೌಡ್ದ ಕೋಲಡಿ ಏಟ್ಬೇಕು ನೀನ್ ಇಷ್ಟು ಕೊಡು ಇಷ್ಟು ಕೊಡ್ತ ಮನೆ ಒಂಬಾರ ಏಟ್ಬೇಕ 2 ಲಕ್ಷ ಬೇಕು ಅಣ್ಣ. ಒಂಬಾರ ಅವನು ಗ್ರ್ಯಾಂಡ್ ಮಾಡನ್ ಮದ್ವಿನ ಬಾ ಒಂಬಾ ಹೋಗಿ ಸಂಭ್ರಮ. ಗೌಡ್ರ ಗೌಡ್ರ ಯಾರು? ನಾವು ಬರ್ರಿ. ಬಂದೆ ತಡಿ. ಯಾಕಪ್ಪ ಭಾಳ ನೆನಪು ಬಂದಿರಲ್ಲ? ಅಲ್ರಿ ಐತ್ ರಿಲೇಷನ್ ಜಗ್ ಮಂದಿ ಐತಿ. ಏನಿತ್ತು ಬರೀ 1000 ರೊಕ್ಕದಾಗ ಮುಗಿದು ಹೋಗ್ರಿ ಮದ್ವಿ. ಒಂದ್ 2 ಲಕ್ಷ ರೂಪಾಯಿ ಕೊಡ್ರಿ, ಅವನು ಗ್ರ್ಯಾಂಡ್ ಆಗಿ ಮಾಡಕತ್ತೀವಿ. ಮದ್ವೆ ಆಗಿಂದ ಬಡ್ಡಿ ಸಾಲ ಎಲ್ಲ ತೀರ್ಸಿಕ್ಕಿವ್ರಿ. ನಾನು ಕರ್ಕೊಂಬಂದು ತೀರ್ಸಿಕ್ಕಿ ನಮ್ ತಮ್ಮನ. ಸರಿ ಆಯ್ತು ಕೊಡ್ತೀನಿ. ಇಸ್ಕೊಡುವಾಗ ಹೆಂಗ್ ಇಸ್ಕೊಂಡಿರ್ತೀರಿ ಕೊಡೋ ಹೊತ್ತಿಗೆ ಹಂಗ ಸರಿಯಾಗಿ ಕೊಡ್ಬೇಕು. ಹಂಗಾದ್ರೆ ಕೊಡ್ತೀನಿ. ಹಲೋ ಹಲೋ ಹೇಳ್ರಿ ಗೌಡ್ರ. ಏನಪ್ಪ ತಮ್ಮ ಮದುವೆ ಅಂತೂ ಗ್ರ್ಯಾಂಡಾಗಿ ಮಾಡ್ಕೊಂಡು ಏನಂದು ಹಸರಿಲ್ಲ ಬಡ್ಡಿ ಇಲ್ಲ. ಯಾವಾಗ ಕೊಡ್ತೀವಿ ಮತ್ತೆ? ಇನ್ನೊಂದು 4 ದಿನ ರೀ ಗೌಡ್ರ. ನೀವು ಬರ್ತಾವ ಬಂದ್ ಕಡ್ಲೆ ಬಂದು ಸೀದಾ ಮನೆಗೆ ಮುಡಿಸ್ತೇನೆ ರೀ ಗೌಡ್ರ. ಸರಿ 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 ತೊಂಬ ಏನ್ಪ ತಮ್ಮ ಮದುವೆ ಅಂಕರ ಗ್ರ್ಯಾಂಡ್ ಆಗಿ ಮಾಡ್ಕೊಂಬಿಟ್ಟಿ ಮತ್ತೆ ನಮ್ಮನ್ನ ಮರ್ತ್ಬಿಟ್ಟಿ ಅಲ್ಲ ಹೆಂಗ? ಹೆಂಗೆ ಮರಿಲ್ವ ಅಣ್ಣ? ಜೀವನ ಪೂರ್ತಿ ಮರಿಲಾರ್ದಂಗೆ ಮಾಡಿಬಿಟ್ರಿ ನೀವು. ಮಾತು ಕೇಳಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಂಡ್ಬಿಟ್ಟೆ. ಎಲ್ಲರೂ ಆಯಾರ ಮಾತ್ರ ನಾಟ್ ಬೇಕಂದ್ರೆ ಗಿಫ್ಟ್ ಕೊಟ್ಟೋಗ್ಬಿಟ್ರೆ ಆ ಗಿಫ್ಟ್ ಏನ್ ಮಾಡಿ ಸಾಲ್ಗಾರ ನೋಡಿದ್ರೆ ರೇಖಾ ಫೋನ್ ಮಾಡಕತ್ತಾರ. ಅಯ್ಯೋ ಇವನ ನಾವೊಂದು ಅನ್ಕೊಂಡ್ವಿ ಅದೊಂದು ಆಗ್ಬಿಟ್ಟೇನು. ಸ್ವಲ್ಪ ಕೆಲಸ ಐತಿ ಹೋಗಿ ಬಂದ್ಬಿಡ್ತೀರಿ ತಮ್ಮ. ಮತ್ತೆ ಒಂದು ದೊಡ್ಡ ನಮ್ಗೆ ಸರ್ವೇ ಬಿಡ್ರಿ. ಈ ಚಿತ್ರದ ಉದ್ದೇಶ ಬಂದಿಷ್ಟ ನೋಡ್ರಿ. ಹುಡುಗ ಸಾಲ ಸೂಲ ಮಾಡಿ ಗ್ರ್ಯಾಂಡಿಗೆ ಮದುವೆ ಆಗ್ತಾನ. ಮದುವೆ ಆದ್ಮೇಲೆ ಸಾಲದಾರ ಕಾಟ ಚಲೋ ಹೋಗುತ್ತೆ. ಆ ಕಾಟ ಚಲೋ ಆದ್ಮೇಲೆ ಹೆಂಡತಿ ಊಟ ಸುಖವಾದ ಜೀವನ ನಡೆಸ್ಬೇಕಾ, ಇಲ್ಲ ಸಾಲದಾರ ಕಾಟಕ ಮನೆ ಬಿಟ್ಟು ದುಡಿಯಕ್ಕೆ ಹೋಗ್ಬೇಕ? ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ರೀ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ ಅಂತ ಹೇಳ್ಯಾರಿ. ಅದ್ರಾಗ ಇನ್ನೊಂದು ಮಾತು ಹೇಳ್ತಾರೆ, ಮುಯ್ಯಕ್ಕ ಮುಯ್ಯ ಅಂತ ಮಾಡ್ಯಾರಿ. ಈ ಮುಯ್ಯಕ್ಕ ಮುಯ್ಯ ಯಾಕೆ ಮಾಡ್ರಿ ಗೊತ್ತನ್ರಿ? ನಮ್ಮ ಮನ್ಯಾಗ ಕಾರ್ಯಕ್ರಮದಾಗ ನೀವು ಆಯಾರ ಮಾಡ್ರಿ, ನಿಮ್ಮ ಮನೆಗೆ ಕಾರ್ಯಕ್ರಮದಾಗ ನಾವು ಆಯಾರ ಮಾಡ್ತೀವಿ. ಈಗ ನಮ್ಮ ಹಿರಿಯರು ಹೇಳಿದ್ದೆಲ್ಲ ಬಿಟ್ಟಾರ್ರಿ, ಸೋಕಿ ಮಾಡಾಕತ್ತಾರ್ರಿ. ಒಂದು 200-300 ರೂಪಾಯಿ ಕೊಟ್ಟು ಗಿಫ್ಟ್ ತರೋದು, ಕೊಡೋದು, ಕೊಡ ತಕ್ಷಣ ಹೋಗೋದು. ಹಿಂಗೆ ಮಾಡಿದ್ರಂದ್ರೆ ಮದುವೆ ಮಾಡ್ಕೊಳೋರಿಗೆ ಸಹಾಯ ಮಾಡ್ದಂಗೆ ಆಗುತ್ತನ್ರಿ. ಅದ ನೀವು 200-300 ರೂಪಾಯಿ ಆಯಾರ ಮಾಡಿದಂದ್ರೆ ಅವ್ರ ಮದುವೆದು ಯಾವ್ದಾರ ಒಂದು ಖರ್ಚು ಹೋಗುತ್ತಾ, ನೀವು ಸಹಾಯ ಮಾಡ್ದಾಗುತ್ತಾ. ಅದು ಬಿಟ್ಟು ಸೋಕಿಗೆ ನಿಂತೀರಿ. ಅದಕ್ಕೆ ದಯವಿಟ್ಟು ಮನವಿ ಮಾಡ್ತೀನಿ ರೀ, ನಾನು ಯಾರ್ದಾರ ಕಾರ್ಯಕ್ರಮಕ್ಕೆ ಹೋದ್ರಂದ್ರೆ, ಯಾರ್ದಾರ ಮದುವೆಗೆ ಹೋದ್ರಂದ್ರೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು 100, 200, 200, 300, 500, 1000 ಎಷ್ಟಾದ್ರೂ ಆಯಾರ ಮಾಡಿರಿ. ಅವ್ರದ್ದೊಂದು ಮದುವೆಗ ನೀವು ಹೆಲ್ಪ್ ಮಾಡಿದಂಗಾಗುತ್ತೆ. ನನ್ನ ಮಾತಿನಿಂದ ಯಾರಿಗಾರು ಬೇಜಾರಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋಗಳ ಬಗ್ಗೆ ನಿಮ್ಮ ಅನಿಸಿಕೆನ ಹಾಕಿ. ನಾವು ಮಾಡೋದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೀವೇನಾದ್ರೂ ನಮ್ಗೆ ಸಹಾಯ ಮಾಡ್ಬೇಕನ್ನಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.